ಅಗ್ನಿಯು ಇಳಿಯಿತು. ಜೇಷಾಮ್ ಜಬುದೊರೆ. ಅಧ್ಯಾಯ 10. ಕಿವಿಗೊಡು, ಕರ್ತನೇ ಕಿವಿಗೊಡು. ಕರ್ತನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಕರ್ತನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟಿತು. 1 ಅರಸು 18:37-38. ಆಕಾಶದಿಂದ ಬೆಂಕಿಯನ್ನು ಬರಮಾಡುವ ರೀತಿಯನ್ನು ಏಲಿಯನು ದೃಢವಾಗಿ ನಂಬಿದನು. ತನ್ನ ಕರ್ತನು ಅಗ್ನಿಯಿಂದ ಉತ್ತರ ದಯಪಾಲಿಸುವನೆಂತಲೂ ಅದಕ್ಕಾಗಿ ತಾನು ಕೈಗೊಳ್ಳಬೇಕಾದ ವಿಧಿಗಳನ್ನು ಅವನು ಅರಿತಿದ್ದನು. ನಮ್ಮ ಕರ್ತನಿಗೂ ಅಗ್ನಿಗೂ ಬಹಳ ಹತ್ತಿರದ ಸಂಬಂಧವಿದೆ. ಅಂದು ಸ್ನಾನಿಕನಾದ ಯೆಹೋವನನ್ನು ತೋರಿಸಿ ಆತನು ನಿಮಗೆ ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಸ್ನಾನ ಮಾಡಿಸುವನು ಎಂದನು. ಮತ್ತಾಯ 3:11. ಪಂಚಸತಮ ದಿನದಲ್ಲಿ ಶಿಷ್ಯರು ಒಂದೇ ಸ್ಥಳದಲ್ಲಿ ಕೂಡಿದಾಗ ಉರಿಯುತ್ತಿರುವ ನಾಲಿಗೆಗಳು ಅವರಲ್ಲಿ ಒಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಅಪೊಸ್ತಲ ಕೃತ್ಯ 2:3. ಹಳೆಯ ಒಡಂಬಡಿಕೆಯಲ್ಲಿ ಅದು ವಾಗ್ದಾನದ ಬೆಂಕಿ, ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನ ಬೆಂಕಿ. ಅಲೆಲುಯ, ಆಮೆನ್, ಅಲೆಲುಯ. ಕರ್ಮೆಲ್ ಪರ್ವತದಲ್ಲಿ ಅಗ್ನಿ ಇಳಿಯುವುದಕ್ಕೆ ಮುಂಚೆ ಏಲಿಯನು ತೆಗೆದುಕೊಂಡ ಕೆಲವು ಕಾರ್ಯಗಳನ್ನು ನಾವು ಕ್ರಮವಾಗಿ ಧ್ಯಾನಿಸೋಣವೇ? 1. ಜನರನ್ನು ಸಮಾಧಾನದಿಂದ ಒಟ್ಟಾಗಿ ಸೇರಿಸಿದನು. ಅನಂತರ ಏಲಿಯನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. 1 ಅರಸು 18:30. ಒಬ್ಬ ದೇವರ ಸೇವಕನ ಸೇವೆ ಎಂದರೆ ಜನರನ್ನು ಕರ್ತನ ಹತ್ತಿರಕ್ಕೆ ಕರೆತಂದು ಸೇರಿಸುವುದು. ಅಪೊಸ್ತಲನಾದ ಪೌಲನು 2 ಕೊರಿಂಥ 5:18-19-20 ವಚನಗಳಲ್ಲಿ ಇದನ್ನು ಬರೆದಿದ್ದಾನೆ. ಹೌದು, ನಿಜವಾಗಿಯೂ ಮನುಷ್ಯನು ಕರ್ತನ ಜೊತೆ ಸಮಾಧಾನವಾಗಿದ್ದರೆ ಕರ್ತನ ಆಶೀರ್ವಾದವನ್ನು ಪಡೆಯುತ್ತಾನೆ. ಆಶೀರ್ವಾದದ ಆಜ್ಞೆ ಇಳಿಯುತ್ತದೆ. 2. ಯಜ್ಞವೇದಿಯನ್ನು ಸರಿಪಡಿಸಿದನು. ಏಲಿಯನು ಹಾಳಾಗಿದ್ದ ಯಜ್ಞವೇದಿಯನ್ನು ತಿರುಗಿ ಸರಿಪಡಿಸಿದನು. ಮೊದಲನೆಯದಾಗಿ ಕ್ರಮವಿಲ್ಲದ ನಿನ್ನ ಜೀವಿತವನ್ನು ಸರಿಪಡಿಸಿಕೊ. ಪಾಪದಿಂದ ತುಂಬಿದ ಜೀವಿತದಲ್ಲಿ ಆಶೀರ್ವಾದವು ಇರುವುದಿಲ್ಲ. ಸರಿಯಿಲ್ಲದ ಯಜ್ಞವೇದಿಯ ಮೇಲೆ ಬೆಂಕಿ ಇಳಿಯುವುದಿಲ್ಲ. ಕೂಡಲೇ ಯಜ್ಞವೇದಿಯನ್ನು ಸರಿಪಡಿಸು. 3. ಇಸ್ರೇಲನೆಂಬ ಹೆಸರನ್ನು ಇಟ್ಟನು. ಆ ಯಜ್ಞವೇದಿಗೆ ಏಲಿಯನು ಇಸ್ರೇಲ್ ಎಂದು ಹೆಸರಿಟ್ಟನು. ತಮ್ಮ ಮೂಲಪಿತೃಗಳ ದೇವರು ತಲತಲಾಂತರದಲ್ಲೂ ದಾರಿ ತೋರಿಸುವಾತನು. ಅನಾದಿ ದೇವರು ಇಸ್ರೇಲ್ ಎಂಬ ಹೆಸರನ್ನು ಕೇಳಿ ತಮ್ಮನ್ನು ಆಶೀರ್ವಾದಿಸುತ್ತಾನೆಂದು ಏಲಿಯನು ತಿಳಿದಿದ್ದನು. ಯಾಕೆಂದರೆ ಕರ್ತನು 1000 ತಲೆಗಳವರೆಗೆ ದಯೆ ತೋರಿಸುವನಲ್ಲವೇ? 4. 12 ಕಲ್ಲುಗಳಿಂದ ವೇದಿಯನ್ನು ಕಟ್ಟಿದನು. ಕರ್ತನಿಂದ ಇಸ್ರೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಯಾಗಿ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡನು. ಕರ್ತನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿದನು. ಏಲಿಯನ ಕಾಲದಲ್ಲಿ 12 ಕುಲಗಳು ಚದುರು ಹೋಗಿದ್ದವು. ಏಲಿಯನು ಈ ಚದರಿ ಹೋದ ಕಾರ್ಯವನ್ನು ಒಪ್ಪಲಿಲ್ಲ. 12 ಕಲ್ಲುಗಳನ್ನು ದೇವರ ಸಮೂಹದಲ್ಲಿ ಒಂದಾಗಿ ಸೇರಿಸಿ ವೇದಿಯನ್ನು ಕಟ್ಟಿದನು. ಏಲಿಯನ ಈ ಕಾರ್ಯದಿಂದ ಒಗ್ಗಟ್ಟಾಗಿರುವುದನ್ನು ಕೈಕೊಳ್ಳಬೇಕು ಎಂಬುದನ್ನು ನಿಶ್ಚಯವಾಗಿ ತಿಳಿಸುತ್ತದೆ. 5. ಕಾಲುವೆ ಮಾಡಿದನು. ನೀರಿನಿಂದ ತುಂಬಿಸಲ್ಪಟ್ಟ ಈ ಕಾಲುವೆಯು ಬೆಂಕಿಯಿಂದ ತುಂಬಿಸಲ್ಪಡಲಿ. ವಿಶ್ವಾಸದಿಂದ ಕಾಲುವೆಗಳನ್ನು ಮಾಡು. ಕರ್ತನ ಆಶೀರ್ವಾದಗಳು ನಿಶ್ಚಯವಾಗಿ ನಿನ್ನ ಬಳಿಗೆ ಬಂದು ಸೇರುತ್ತದೆ. ಪವಿತ್ರಾತ್ಮನ ಬಲದಿಂದ ಆತ್ಮವು ತುಂಬಿಸಲ್ಪಡಲಿ.
ಅಲ್ಲೇಲುಯ. 6. ಹೋರಿಯನ್ನು ತುಂಡು ತುಂಡು ಮಾಡಿದನು. ಹೋರಿಯು ಯಜ್ಞಕ್ಕೆ ತಕ್ಕದಾಗಿದೆ. ಕರ್ತನ ಮಾತಿನಂತೆ ಆತನಿಗೆ ಇಷ್ಟವಾದ ಬಲಿಯನ್ನು ಅರ್ಪಿಸುವುದರಲ್ಲಿ ಏಲಿಯನು ಬಹಳ ಗಮನವುಳ್ಳವನಾಗಿದ್ದನು. ಅವನು ಹೋರಿಯನ್ನು ವಧಿಸಿ ತುಂಡು ಮಾಡಿ ದೇವಸಮೂಹದಲ್ಲಿ ಯಜ್ಞವೇದಿಯ ಮೇಲೆ ಇಟ್ಟನು. ದೇವರ ಮಗುವೆ, ನೀನು ಮುರಿದ ಮನಸ್ಸಿನಿಂದಲೂ ಕಣ್ಣೀರಿನಿಂದಲೂ ಮಾಡುವ ಪ್ರಾರ್ಥನೆಗೆ ಉತ್ತರವಿದೆ. 7. ನೀರನ್ನು ಸುರಿಸಿದರು. 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. 12 ಕೊಡ ನೀರು ಹೊಯ್ಯಲ್ಪಟ್ಟಿತು. 12 ಕುಲಗಳಿಗೆ ತಕ್ಕಂತೆ ನೀರು ಹೊಯ್ಯಲ್ಪಟ್ಟಿತು. ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಕೀರ್ತನೆ 62:8. ಇಸ್ರೇಲರ 12 ಕುಲಗಳಿಗೂ ಪಾಪ ನಿವಾರಣೆ ಮಾಡುವ ವಿಧದಲ್ಲಿ ನೀರು ಹೊಯ್ಯಲ್ಪಟ್ಟಿತು. ಹೌದು, ದೇವರೊಂದಿಗೆ ಸಮಾಧಾನವಾಗಿ ಹೃದಯವನ್ನು ಆತನ ಮುಂದೆ ಬಿಚ್ಚಿದರೆ ಪರಲೋಕದ ಆಶೀರ್ವಾದಗಳನ್ನು ತರುತ್ತದೆ. ಅಲ್ಲೇಲುಯ. 8. ಸಮಯಕ್ಕಾಗಿ ಕಾದಿದ್ದನು. ಆಕಾಶದಿಂದ ಬೆಂಕಿಯು ಬರುವ ಒಂದು ನಿರ್ದಿಷ್ಟವಾದ ಸಮಯಕ್ಕಾಗಿ ಏಲಿಯನು ಕಾದಿದ್ದನು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಎಂದು ಸತ್ಯವೇದದಲ್ಲಿ ಹೇಳುತ್ತದೆ. 1 ಅರಸು 18:16. ಕರ್ತನಿಗೆ ಸಮಯವು ಮುಖ್ಯವಾದುದು. ಏಲಿಯನು ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಕಾದಿದ್ದನು. ಇಸ್ರೇಲರಿಗೆ ಸಂಧ್ಯಾ ವೇಳೆ ಎಂದರೆ 3 ಗಂಟೆಯಿಂದ 6 ಗಂಟೆಯವರೆಗಿನ ಸಮಯ. ಇದರಲ್ಲಿ ಸಂಧ್ಯಾ ನೈವೇದ್ಯವು 3 ಗಂಟೆಗೆ ಅರ್ಪಿಸುವರು. ಸಂಧ್ಯಾ ನೈವೇದ್ಯವನ್ನು ಕುರಿತು ವಿಮೋಚನಕಾಂಡ 29:39 ಓದಬಹುದು. ಏಲಿಯನು ಪ್ರಾರ್ಥಿಸಿ ಕರ್ತನ ವೇಳೆಗಾಗಿ ಕಾದಿದ್ದಾಗ ಕರ್ತನು ಅಗ್ನಿಗೆ ಕಟ್ಟಳೆ ಮಾಡಿದನು. 9. ನಂಬಿಕೆಯ ಪ್ರಾರ್ಥನೆ. ಬಹಳ ಚಿಕ್ಕದಾಗಿ ಶಕ್ತಿಯಿಂದ ಕೂಡಿದ ಪ್ರಾರ್ಥನೆಯು ನಮ್ಮ ಹೃದಯವನ್ನು ಅಲಗಿಸುತ್ತದೆ. ಅಬ್ರಾಮ್, ಇಸಾಕ್, ಇಸ್ರೇಲರ ದೇವರೇ, ಕರ್ತನೆ, ನೀನೊಬ್ಬನೇ ಇಸ್ರೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಇವತ್ತು ತೋರಿಸಿಕೊಡು. 1 ಅರಸು 18:36-37. ಏಲಿಯನ ಪ್ರವಾದನೆಯು ಕೂಡಲೇ ಆಕಾಶದಿಂದ ಬೆಂಕಿಯನ್ನು ಬರಮಾಡಿತು. ಈ ಪ್ರಾರ್ಥನೆಯು ವಿಶ್ವಾಸವುಳ್ಳ ಮತ್ತು ಬಲವುಳ್ಳದಾಗಿತ್ತು. ಸತ್ಯವೇದದಲ್ಲಿ ಅನೇಕ ಭಕ್ತರ ಪ್ರಾರ್ಥನೆಗಳಿಗೆ ಮಹಿಮೆಯಾದ ಉತ್ತರಗಳು ದೊರೆತಿವೆ. ಆದರೆ ಅವುಗಳೊಂದಿಗೆ ಹೋಲಿಸಿ ನೋಡುವಾಗ ಚರಿತ್ರೆಯಲ್ಲಿ ಪ್ರಸಿದ್ಧಿ ಹೊಂದಿದ ಪ್ರಾರ್ಥನೆ ಎಂದರೆ ಏಲಿಯನದು. ಸತ್ಯವೇದ ಹೇಳುತ್ತದೆ, ಕೂಡಲೇ ಕರ್ತನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲು ಬಿದ್ದು, ಕರ್ತನೇ ದೇವರು, ಕರ್ತನೇ ದೇವರು ಎಂದು ಕೂಗಿದರು. 1 ಅರಸು 18:38-39. ಕರ್ತನು ನಿನ್ನನ್ನು ಎದುರಿಸುವ ಸಕಲ ಶಕ್ತಿಗಳನ್ನು ನಿರ್ಮೂಲ ಮಾಡಿ ನಿನ್ನನ್ನು ಅಭಿವೃದ್ಧಿಪಡಿಸಿ ಆಶೀರ್ವಾದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022
104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.